Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಮಾಡಿರುವಂತಹ ನಿಂದನೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ. ಈ ವಿಪರೀತ ಬುದ್ಧಿ ನಾಲಿಗೆಯ ಮೂಲಕ ಹೊರಗೆ ಬರುತ್ತೆ. 2014ರಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರು, ರಾಷ್ಟ್ರೀಯ ನಾಯಕರು ಮಣಿಶಂಕರ್ ಅಯ್ಯರ್ ಅವರು ಮೋದಿಜಿಯವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ರು ಮತ್ತು ಒಬ್ಬ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಾಮಾನ್ಯ ಕುಟುಂಬದಿಂದ ಬರುವಂಥವ್ರು, ಚಾಯ್ ಮಾರಿದಂಥವರು ಪ್ರಧಾನಿ ಆಗಲು ಅರ್ಹರಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ರು. ಅದಕ್ಕೆ ಪ್ರತ್ಯುತ್ತರವನ್ನು ಭಾರತದ ಮತದಾರರೇ ಕೊಟ್ಟಿದ್ರು. 2014ರಲ್ಲಿ ಭಾರೀ ಬಹುಮತದೊಂದಿಗೆ 282 ಸಂಸದರೊಂದಿಗೆ ಶ್ರೀ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ರು. 2019ರಲ್ಲಿ ರಾಹುಲ್ ಗಾಂಧಿಯವರು ಅವಹೇಳನಕಾರಿ ಮಾತುಗಳನ್ನ ಆಡಿದ್ರು ನರೇಂದ್ರ ಮೋದಿಜಿ ಬಗ್ಗೆ. ಈ ಮಧ್ಯೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟೇ, ಅವರು ಸಾಕಷ್ಟು ನಿಂದನೆಯನ್ನು ಮಾಡಿದ್ದಾರೆ. ಸದ್ಯದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಅವರು ಅವಹೇಳನಕಾರಿ ಮಾತುಗಳನ್ನ ಆಡಿದ್ದಾರೆ, ಖರ್ಗೆ ಅವರು ಆಡಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಮೋದಿಯವರ ಮೇಲೆ ಈ ರೀತಿಯ ಅಪಶಬ್ದಗಳ ನಿಂದನೆಗಳ ಪ್ರಹಾರವನ್ನು ಮಾಡಿದ್ದಾರೆ. 2019ರಲ್ಲಿ ನಾವು 303 ಸೀಟ್ ತಗೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾದರು. ಈ ಸಾರ್ತಿ ಜೂನ್ 4ನೇ ತಾರೀಕು 400 ಮೀರಿ ನಾವು ಸಂಸದರನ್ನು ಗಳಿಸಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗಲಿದ್ದಾರೆ. ಪ್ರಾಯಶಃ ಏನು ಮಾಡೋದು ಅಂತ ತೋಚ್ತಾ ಇಲ್ವೇನೋ, ಒಂದು ರೀತಿಯ ನೈತಿಕ ಬರಗೆಟ್ಟತನ ಕಾಂಗ್ರೆಸ್ ಪಕ್ಷದವರು ಮತ್ತೆ ಈ ಅಪಶಬ್ದಗಳ ನಿಂದನೆಗಳ ಪ್ರಹಾರವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಹಿಂದೆ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಮೋದಿಜಿಯವರ ಬಗ್ಗೆ ಸ್ವತಃ ಶ್ರೀಮತಿ ಸೋನಿಯಾ ಗಾಂಧಿಯವರೇ ಅವಹೇಳನಕಾರಿ ಮಾತುಗಳನ್ನ ಆಡಿದ್ರು. ಆದರೆ ಅವರು ಸತತವಾಗಿ 3 ಬಾರಿ ಮುಖ್ಯಮಂತ್ರಿಗಳಾದರು, ಅದಾದಮೇಲೆ 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಈಗ ಮತ್ತೊಂದು ಸರ್ತಿ ಪ್ರಧಾನಮಂತ್ರಿಗಳಾಗಿ ಅವರನ್ನು ಆಯ್ಕೆ ಮಾಡೋದಕ್ಕೆ ಜನ ತಯಾರಾಗಿದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕರಾದ ರಾಜು ಕಾಗೆ ಅವರು ಮಾತಿನ ಭರದಲ್ಲಿ ಪ್ರಧಾನಮಂತ್ರಿಗಳನ್ನು ನಿಂದಿಸಿದ್ದಾರೆ ಮತ್ತು ಅವರ ನಿಧನದ ಮಾತುಗಳನ್ನ ಆಡಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮೊಟ್ಟ ಮೊದಲನೇದಾಗಿ ನಾನು ಅತ್ಯಂತ ಕಟು ಶಬ್ದಗಳಿಂದ ಇದನ್ನು ನಾನು ಖಂಡಿಸ್ತೇನೆ, ಈ ನಿಂದನೆಯ ಮಾತನ್ನು. ಮತ್ತು ಎಲ್ಲ ಕಾಂಗ್ರೆಸ್ನವರೇ ಕೇಳ್ಕೊಳ್ಳಿ, ನೀವು ಪ್ರತಿ ಸರ್ತಿ ಮೋದಿಯವ್ರನ್ನ ನಿಂದನೆ ಮಾಡಿದಾಗಲೂ ಜನ ಇನ್ನೂ ಹೆಚ್ಚು ಹೆಚ್ಚು ಅಭಿಮಾನವನ್ನು, ಪ್ರೀತಿಯನ್ನು ಅವರಿಗೆ ತೋರಿಸ್ತಾರೆ. ಇದನ್ನು 2014ರಲ್ಲೂ ನೋಡಿದ್ದೀವಿ, 19ರಲ್ಲೂ ನೋಡಿದ್ದೀವಿ, 24ರಲ್ಲೂ ನೋಡಲಿದ್ದೀವಿ. ಹಾಗಾಗಿ ಪ್ರತಿ ಸರ್ತಿ ಈ ರೀತಿಯ ಅವಹೇಳನೆ ಮಾತುಗಳನ್ನ ಅವರು ಆಡುವಾಗ ಈ ಎಚ್ಚರವನ್ನು ವಹಿಸಿ ಆಡಬೇಕು. ಯಾಕೆಂದರೆ 2014ರಲ್ಲಿ ಮೋದಿಜಿಯವ್ರನ್ನ ನಿಂದನೆ ಮಾಡಿದಾಗ ವಿರೋಧ ಪಕ್ಷವಾಗಿ 10% MP ಕೂಡ ಇರಲಿಲ್ಲ ವಿರೋಧ ಪಕ್ಷವಾಗೋದಕ್ಕೆ, ಮುಖ್ಯ ವಿರೋಧ ಪಕ್ಷವಾಗೋದಕ್ಕೆ ಕೇಂದ್ರದಲ್ಲಿ. ಕಾಂಗ್ರೆಸ್ನ ಪರಿಸ್ಥಿತಿ ಹಾಗಾಗಿತ್ತು. ಹಾಗಾಗಿ ಅವನತಿಯ ಕಡೆಗೆ ಕಾಂಗ್ರೆಸ್ ಹೊರಟಿದೆ, ವಿನಾಶದ ಕಡೆಗೆ ಹೊರಟಿದೆ. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಪ್ರಾಯಶಃ ಒಂದು ರೀತಿಯ ಈ ಇಕ್ಕಟ್ಟಿಂದ ತಪ್ಪಿಸ್ಕೊಳ್ಳೋದಕ್ಕೋ ಏನೋ ಈ ರೀತಿ ಮೋದಿಯವ್ರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು ಇದನ್ನು ಅತ್ಯಂತ ಕಟುವಾಗಿ ಖಂಡಿಸ್ತೇವೆ. ಮತ್ತು ಇನ್ನೊಂದು ಮಾತನ್ನು ನಾನು ರಾಜು ಅವ್ರಿಗೆ ಹೇಳೋಕೆ ಬಯಸ್ತೇನೆ. ಅವರು ಮೋದಿಯವ್ರ ಹೆಸರನ್ನ ಎಲ್ಲರೂ ಪದೇ ಪದೇ ಹೇಳ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಮೋದಿಯವ್ರ ಹೆಸರನ್ನ ಪದೇ ಪದೇ ಹೇಳೋದು ಭಾರತೀಯ ಜನತಾ ಪಕ್ಷದವರು ಹೌದು, ವಿರೋಧ ಪಕ್ಷದವರು ಹೌದು. ಒಬ್ಬರ ಹೆಸರನ್ನ ಪದೇ ಪದೇ ಹೇಳಿದ್ರೆ ಅವ್ರಿಗೆ ಆಯುಷ್ಯ ವೃದ್ಧಿ ಆಗುತ್ತೆ ಅಂತ ನಮ್ಮಲ್ಲೊಂದು ನಂಬಿಕೆ ಇದೆ. ಆ ನಂಬಿಕೆ ಈಗ ಮತ್ತೆ ನನಗನ್ಸುತ್ತೆ ಅದು
ವೋಟ್ಗಳ ರೂಪದಲ್ಲಿ, ಮತದಾನದ ರೂಪದಲ್ಲಿ ಮೋದಿಯವರ ಶಕ್ತಿಯಾಗಲಿದೆ. ಅವರ ಹೆಸರನ್ನ ಹೇಳಿದಷ್ಟು ಅವರ ಆಯುಷ್ಯ ವೃದ್ಧಿಯಾಗತ್ತೆ ಮತ್ತು ಅವರ ಆಯುಷ್ಯ ವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮುತ್ಯೋರ್ ಮುಕ್ಷಿ ಯಮಾಮೃತಾತ್. ಈ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಮೋದಿಯವರಿಗಾಗಿ ನಾವೆಲ್ಲರೂ ಜಪಿಸ್ತೇವೆ, ಸದಾ ಜಪಿಸ್ತಾ ಇರ್ತೇವೆ. ಈ ಹಿಂದೆ 2021ರಲ್ಲಿ ಪಂಜಾಬ್ನಲ್ಲಿ ಒಂದು ಘಟನೆ ನಡೆದಿತ್ತು. ಆಗಲೂ ಕೂಡ ಆತಂಕಕ್ಕೆ ನಾವೆಲ್ಲರೂ ಕಾರ್ಯಕರ್ತರು ಒಳಗಾಗಿದ್ವಿ. ಇಡೀ ಭಾರತ ಮೋದಿಜಿ ಅವರ ಸುರಕ್ಷತೆಯ ಬಗ್ಗೆ ಆತಂಕಕ್ಕೆ ಒಳಗಾಗಿತ್ತು. ಆಗಲೂ ಕೂಡ ಈ ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ನಾವು ಮಾಡಿದ್ದೆವು. ಮೋದಿಯವರ ಆಯುಷ್ಯ ಗಟ್ಟಿಯಾಗಿರುತ್ತೆ. ಈ ಜನ ಅದಕ್ಕೆ ಅವರ ಅಭಿಮಾನದ ಮೂಲಕ ಅವರ ಆಯುಷ್ಯವನ್ನು ಗಟ್ಟಿಯಾಗಿರೋದಕ್ಕೆ ಜನರೇ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ನಾನು ಅಂದ್ಕೋತೀನಿ. ಮೋದಿ ಅಂತ ನಾಯಕರು ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ. ಅವರು 100 ಕಾಲ ಬಾಳಲಿ ಅನ್ನೋದನ್ನು ಜನನೇ ಮತದ ಪ್ರತ್ಯುತ್ತರ ಮೂಲಕ ರಾಜು ಕಾಗೆ ಅವರಿಗೆ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಈ ಮೋದಿಯವರ ಮೇಲೆ ಮಾಡಿರುವಂತಹ ಈ ನಿಂದನೆ, ಈ ಅಪಶಬ್ದಗಳ ನಿಂದನೆಯ ವಿರುದ್ಧ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಇವತ್ತು ಸಂಜೆ 6 ಗಂಟೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂತಹ ದೇವಾಲಯಗಳಲ್ಲಿ ಮೋದಿಯವರ ಆಯುಷ್ಯದ ವೃದ್ಧಿಗಾಗಿ ಪ್ರಾರ್ಥನೆ ಮಾಡಲಿದೆ. ಎಲ್ಲ ಮಹಿಳೆಯರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಲಿದ್ದಾರೆ. ಮೋದಿ ಅವರಿಗಾಗಿ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ. ನಾಳೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಳಿದಿರುವ 14 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಚುನಾವಣೆಗೆ ನಾವು ಸಜ್ಜಾಗಿದ್ದೇವೋ ಅಲ್ಲೆಲ್ಲವೂ ಚುನಾವಣಾ ಆಯೋಗಕ್ಕೆ ಪ್ರಮುಖರು ಈ ಅವರ ಅವಹೇಳನಕಾರಿ ಮಾತುಗಳ ವಿರುದ್ಧ, ರಾಜು ಕಾಗೆ ಅವರ ವಿರುದ್ಧ ದೂರನ್ನ ಎಲ್ಲ ಕಡೆ ಕೊಡಲಿದ್ದಾರೆ. ಚುನಾವಣಾ ಆಯೋಗಕ್ಕೆ ಇದು 14 ಕಡೆನೂ ನಡೆಯಲಿದೆ. ನಾಳೆ ಬೆಳಗ್ಗೆ ಪ್ರಮುಖರಿಂದ. ಇವತ್ತು ಸಂಜೆ ಹೆಣ್ಣುಮಕ್ಕಳು ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಪ್ರತಿಭಟನೆಯನ್ನು ಒಂದು ಪ್ರಾರ್ಥನೆಯ ಮೂಲಕ ಮಾಡಲಿದ್ದಾರೆ. ಪ್ರಾರ್ಥನೆ ಮೋದಿಯವರ ಆಯುಷ್ಯಕ್ಕಾಗಿ, ಅವರು 100 ಕಾಲ ಈ ದೇಶಕ್ಕಾಗಿ ಬದುಕಲಿ, ನಮ್ಮ ಧರ್ಮಕ್ಕಾಗಲಿ ಬದುಕಲಿ ಅಂತ ನಾವೆಲ್ಲರೂ ಈ ಮೂಲಕ ಆಶಿಸ್ತೇವೆ ಮತ್ತು ಪ್ರಾರ್ಥಿಸ್ತೇವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.